ಶಾಂತ ಮನಸ್ಸು, ಅವರ ಧ್ವನಿ ಕೇಳಲು ಸೊಗಸು. ಅವರ ಕನಸಿನಂತೆ ನಾವು ಮಾಡಬೇಕು ನನಸು. ಅವರೇ ನಮ್ಮ HM ಸರ್, ನಮ್ಮ ಶಾಲೆಯ ಹುಮ್ಮಸ್ಸು. ನಾಗಂ ಸರ್ ಅಂದರೆ ಇಷ್ಟ, ಅವರ ಕೊಡುವ ಲೆಕ್ಕ ಬಲು ಕಷ್ಟ. ಅವರು ಹೇಳಿದ್ದನ್ನು ಮಾಡದೇ ಇದ್ದರೆ ನಮಗೆ ನಷ್ಟ. ಅವರೇ ನಮ್ಮ ಶಾಲೆಯ ಶ್ರೇಷ್ಠ. ಮಾಳಿ ಸರ್ ಪುಸ್ತಕಗಳ ಗುಂಪು, ಇವರ ಕಂಠ ಬಲು ಇಂಪು. ಅವರು ಕಂಡರೆ ನಮ್ಮೆಲ್ಲರಿಗೂ ಮನಸ್ಸು ತಂಪು. ಇವರೇ ಎರಡನೆಯ ಕುವೆಂಪು. ಇಂಗ್ಲಿಷ್ಗೆ ಟಾಪರು, ಗ್ರಾಮರ್ಗೆ ಸೂಪರು. ಅವರೇ ನಮ್ಮ ಕ್ಲಾಸ್ ಟೀಚರು, ನಮ್ಮೆಲ್ಲರ ಸೂಪರ್ ಸ್ಟಾರು. ಅವರೇ ನಮ್ಮ ಒಡೆಯರ್ ಸರ್. ಸಮಾಜದ ಜ್ಞಾನಿ, ತುಂಬಾ ದೊಡ್ಡ ಧ್ವನಿ. ಇವರಿಗೆ ನಾವೆಲ್ಲರೂ ಅಭಿಮಾನಿ. ಅವರೇ ಸಮಾಜದ ವಿಜ್ಞಾನಿ. ಇವರೇ ನಮ್ಮ ನೆಚ್ಚಿನ ಶಿಂದೆ ಸರ್. ಚಿತ್ರಕಲೆಗೆ ಇವರೇ ಗ್ರೇಟು. ಇವರ ಮಾತು ಬಲು ಸ್ವೀಟು. ಇರೋದು ಸ್ವೀಟೋ ಹಾಟು. ಇವರೇ ಕಾಮಿಡಿಗೆ ಬೆಸ್ಟು. ಇವರೇ ನಮಗೆ ಫಸ್ಟು. ಇವರ ಪ್ರೀಡು ಲಾಸ್ಟು. ಇವರೇ ನಮ್ಮ ಭುಜಂಗ ಸರ್. ಇವರ ಮನಸ್ಸು ಮಗು ತರ. ಇವರು ಲೆಕ್ಕ ಬಿಡಿಸುವ ರೀತಿ ಬೇರೆ ತರ. ಇವರ ಬುದ್ಧಿಪಾಠ ನಮ್ಮೆಲ್ಲರಿಗೂ ಸ್ವೀಟ್ ತರ. ಇವರು ರಾಮಾನುಜರ ತರ. ಇವರೇ ನಮ್ಮ ಅಚ್ಚುಮೆಚ್ಚಿನ ದೇಶಪಾಂಡೆ ಸರ್. ಇವರು ನೋಡಲು ತುಂಬಾ ವೈಟು. ಅವರ ಪಾಠ ಕೇಳುವ ನಾವೇ ಗ್ರೇಟು. ಇವರ ಕೊಟ್ಟ ಏಟು ತುಂಬಾ ಪೆಟ್ಟು. ಇವರ ಧ್ವನಿ ಸ್ವೀಟೋ ಸ್ವೀಟು. ಅವರೇ ನಮ್ಮ ಜಯಶ್ರೀ ಮಿಸ್, ತುಂಬಾ ಸ್ವೀಟು. ಇವರು ವೈಟು, ಸ್ಕೂಲಿಗೆ ಬ್ರೈಟು. ಇವರಿಗೆ ತುಂಬಾ ಸಿಟ್ಟು, ಆದರೂ ನಮಗೆ ಒಂದು ದಿವಸನೂ ಕೊಟ್ಟಿಲ್ಲ ಪೆಟ್ಟು. ಹಿಂದಿಯಲ್ಲಿ ಇವರೇ ಬೆಸ್ಟು. ಇವರೇ ನಮ್ಮ ರೇಖಾ ಮಿಸ್. ಇವರು ನೋಡಲು ಚಂದ, ವಿಜ್ಞಾನಕ್ಕೆ ಇವರೇ ಗಂಧ. ಇವರ ನಗು ಬಲು ಅಂದ. ಇವರ ಪಾಠ ಕೇಳಲು ನಾವು ತುಂದ. ಅವರೇ ನಮ್ಮ ರಶ್ಮಿ ಮಿಸ್, ತುಂಬಾ ಚಂದ. ಕಂಪನಿಗಳಲ್ಲಿ ಇರುತ್ತಾರೆ ಬಾಸ್, ಫ್ರಿಜ್ ಅಲ್ಲಿ ಇರುತ್ತೆ ಐಸ್, ನಮ್ಮ ಜೋಬಲ್ಲಿ ಇರುತ್ತೆ ಕಾಸ್. ನಮ್ಮ ಸರ್ ಹೇಳೋದು ಸೈನ್ಸು. ಇವರೇ ನಮ್ಮ ನೆಚ್ಚಿನ ಬಕಾಟೆ ಸರ್. ಕಷ್ಟದಲ್ಲಿ ಇದ್ದಾಗ ನೆನ್ಸ್ಕೋತೀವಿ ಶಿವನ, ಹಣ ಬೇಕಾದಾಗ ನೆನ್ಸ್ಕೋತೀವಿ ಲಕ್ಷ್ಮಿನ, ಸಂಗೀತ ಕಲಿಬೇಕಾದಾಗ ನೆನ್ಸ್ಕೋತೀವಿ ಸರಸ್ವತಿನ, ಆದ್ರೆ ನಮ್ಗೆ ಲಾಸ್ಟ್ ಪಿ ಬೇಕಾದಾಗ ನೆನ್ಸ್ಕೋತೇವೆ ದೊಡ್ಡಮನಿ ಸರ್ನ. ಹುಡುಗಿಯರಿಗೆಲ್ಲ ಇವರೇ ಹುಮ್ಮಸ್ಸು. ಹಿಂದಿಲೇ ಇವರೇ ಫೇಮಸ್ಸು. ಮಾತನ್ನೇ ಮಾತಾಡ್ಸುವವರು ಇವರು. ಇವರಿದ್ದರೆ ಕ್ಲಾಸು ಆಗಲ್ಲ ಬೋರು. ಹಿಂದಿಗೆ ಇವರೇ ಸೂಪರು. ಅವರೇ ನಮ್ಮ ಅಚ್ಚುಮೆಚ್ಚಿನ ಟೀಚರು ಸವಿತಾ. ಅಚ್ಚುಮೆಚ್ಚಿನ ಶಿಕ್ಷಕರು ನಮ್ಮೆಲ್ಲರ ಸವಿತಾ ಟೀಚರು. ಇವರು ಒಂಥರ ಡಿಫ್ರೆಂಟು. ಇವರು ಬಂದರೆ ಕ್ಲಾಸ್ ಫುಲ್ ಸೈಲೆಂಟು. ಇವರ ಸಬ್ಜೆಕ್ಟ್ ಕೇಳಿದ್ರೆ ಹೊಡೆದಂಗಾಗುತ್ತೆ ಕರೆಂಟು. ಅವರೇ ನಮ್ಮ ಡ್ಯಾಬೇರಿ ಸರ್. ಮೈಕ್ ಕೊಡ್ತಾರಂದ್ರೆ ವೇದಿಕೆಗೆ ಬರೋದಿಲ್ಲ. ಲಕ್ಷಣ ಹಾಕಿ ಛಂದಸ್ಸು ಬರೆಯಿರಿ ಅಂತ ಹೇಳೋದು ಬಿಡೋದಿಲ್ಲ. ಇವರು ಸಿಟ್ಟಲ್ಲಿ ನಮ್ಗೆ ಬೈತಾ ಇದ್ರೆ ಯಾರ ಮಾತು ಕೇಳ್ಸಲ್ಲ. ಇವರು ಕನ್ನಡ ಸಬ್ಜೆಕ್ಟ್ ಹೇಳ್ತಾರೋ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಹೇಳ್ತಾರೋ ನನಗೆ ಇನ್ನೂವರೆಗೂ ತಿಳಿದಿಲ್ಲ. ಇವರೇ ನಮ್ಮ ಅಚ್ಚುಮೆಚ್ಚಿನ ಪವಿತ್ರ ಮಿಸ್.